ಹಾಯ್, ನಮಸ್ತೆ ಎಲ್ಲರಿಗೂ. ಏನು ಎಲ್ಲೋ ಸೈಕಲ್ ತುಳಿತಾವನೆ ಅಂತ ಅನ್ಕೊಂಡ್ರಾ? ಇಲ್ಲ, ಒಂದು ಬ್ಯೂಟಿಫುಲ್ ಪ್ಲೇಸ್ ಮತ್ತೆ ಇತಿಹಾಸ ಇರುವಂತ ಜಾಗಕ್ಕೆ ನಿಮ್ನ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಹೋಗೋಣ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಸಚಿನ್ ಸಂಚಾರಿ. ಭಾರತದ ಏಕೈಕ ರಣಹದ್ದು ಅಭಯಾರಣ್ಯವೆಂದು ಕರ್ನಾಟಕ ಸರ್ಕಾರ ಇದನ್ನು ಘೋಷಣೆ ಮಾಡಿದೆ. ಅದೇ ರಾಮನಗರದ ರಾಮದೇವರ ಬೆಟ್ಟ. ಇವತ್ತು ನಾನು ರಾಮದೇವರ ಬೆಟ್ಟಕ್ಕೆ ಬಂದಿದ್ದೀನಿ. ಬನ್ನಿ ಇದರ ಇತಿಹಾಸ ತಿಳಿಯೋಣ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಓಕೆ, ನಾನು ಬೆಟ್ಟದ ಹತ್ರ ಬಂದೆ. ಬನ್ನಿ ಮುಂದೆ ಹೋಗೋಣ. ದೇವರ ಪಾದ ಇದೆ, ರಾಮನ ಪಾದ, ಹಾಗೂ ಮೊದಲನೇ ಪೂಜೆ ಗಣೇಶನ್ಗೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಗಣೇಶನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಆಂಜನೇಯ ಸ್ವಾಮಿ. ಒಟ್ಟು ಎಷ್ಟು 400 ಮೆಟ್ಲ? ಒಟ್ಟು 400 ಮೆಟ್ಲಿದೆ. ಮೆಟ್ಲತ್ತು ಮೇಲೆ ಹೋಗೋಣ. ನೋಡಿ ಎಷ್ಟು ಹಸಿರಾಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ, ಮತ್ತೆ ಶ್ರಾವಣದಲ್ಲಿ ತುಂಬಾ ಜನ ಇರ್ತಾರೆ. ಇಲ್ಲ ಅಂತಂದ್ರೆ ಜನ ಕಮ್ಮಿ ಇರ್ತಾರೆ. ಮತ್ತೆ ಇದು ಒಂದು 8:30 ಸಂಜೆ ಒಂದು 5:30ವರೆಗೂ ಮಾತ್ರ ಓಪನ್ ಇರುತ್ತೆ. ನಮ್ ರಾಮನಗರದಲ್ಲಿ ನನ್ಗಿದು ತುಂಬಾ ಫೇವ್ರೇಟ್ ಪ್ಲೇಸ್. ಇದು ಅಷ್ಟು ಚೆನ್ನಾಗಿದೆ ಮಾತ್ರ. ಪಕ್ಷಿಗಳ ಶಬ್ದ ತುಂಬಾ ಚೆನ್ನಾಗಿ ಕೇಳಿಸಿದೆ ಮೇಲ್ ಬರ್ತಾ ಬರ್ತಾ. ಟ್ರೆಕ್ಕಿಂಗ್ ಪ್ಲೇಸ್ ಆಗಿದೆ ಇದು. ಬೆಂಗಳೂರು ಇವ್ರಿಗೆಲ್ಲ ಟ್ರೆಕ್ಕಿಂಗ್ ಪ್ಲೇಸ್ ಆಗಿದೆ. ಸೀತಾಮಾತೆ ಹಾಗೂ ರಾಮದೇವರು ವನವಾಸದ ಸಮಯದಲ್ಲಿ ಈ ಬೆಟ್ಟದ ಮೇಲೆ ಕೆಲವು ದಿನಗಳ ಕಾಲ ಇರ್ತಾರೆ. ಆಗ ಸೀತಾಮಾತೆಗೆ ನೀರಿನ ಬಾಯಾರಿಕೆ ಆಗುತ್ತೆ. ರಾಮದೇವರು ಬಾಣವನ್ನು ಬಿಟ್ಟು ಈ ಕೊಳವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೂ ಯಾವುದೇ ಬಿರು ಬೇಸಿಗೆಯಲ್ಲೂ ಇಲ್ಲಿನ ನೀರು ಬತ್ತಿಲ್ಲ, ಹಾಗೂ ಇದರ ಆಳ ತಿಳಿದಿಲ್ಲ. ಇದು ರಾಮದೇವರ ಬೆಟ್ಟದ ಇತಿಹಾಸ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಬೆಟ್ಟ ನೋಡಿ, ಇಲ್ಲಿರೋದು ಇದೇ ರಾಮದೇವರ ದೇವಸ್ಥಾನ. ಕುತ್ಕೊಳ್ಳೋಕೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾಗ. ಬೆಂಗಳೂರು ಮೈಸೂರು ಹೊಸ ಹೈವೇನು ಕಾಣುತ್ತೆ ನೋಡಿ. ವೆಹಿಕಲ್ಸ್ ಹೋಗ್ತಿದೆ. ನಾನು ಹೇಳದ್ನಲ್ಲ, ಬಾಯಾರಿಕೆ ಸಮಯದಲ್ಲಿ ಬಾಣ ಬಿಟ್ಟು ಸೃಷ್ಟಿ ಮಾಡಿದಂತ ಕೊಳ ಅಂತ, ಇದೇ ಆ ಕೊಳ. ಮೀನು ಇದೆ, ಬಟ್ ಕ್ಯಾಮ್ರಾಗೆ ಕಾಣಲ್ಲ. ಇದರ ಆಳ ಇದುವರೆಗೂ ತಿಳಿದಿಲ್ವಂತೆ ನೋಡಿ. ಮತ್ತೆ ಯಾವುದೇ ಬೇಸಿಗೆಲ್ಲೂ ಇದರ ನೀರು ಖಾಲಿಯಾಗಿಲ್ಲ. ಪೀಕ್ ಇರ್ಬೇಕು, ಟಾಪ್ ವ್ಯೂ ಅದು. ಓಕೆ, ಅಲ್ಲಿಗೆ ಹೋಗೋಣ. ಈ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ ಬನ್ನಿ. ನೋಡಿ, ಮತ್ತೆ ಈ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮತ್ತೆ ಇದೇನ್ಕಿಲ್ಲ ಅಂದ್ರೆ, ಮುಂದೆ ಒಂದು ಚೆಕ್ ಪಾಯಿಂಟ್ ಇತ್ತಲ್ಲ, ಅಲ್ಲಿ ಪ್ಲಾಸ್ಟಿಕ್ ನ ಎಂಟ್ರಿ ಮಾಡೋದಿಲ್ಲ. ಇದು ಒಳ್ಳೆ ಕೆಲಸ. ಇದನ್ನ ಎಲ್ಲಾ ಬೆಟ್ಟದಲ್ಲೂ ಮಾಡ್ಬೇಕು, ಚೆನ್ನಾಗಿರುತ್ತೆ. ವನವಾಸದ ಸಮಯದಲ್ಲಿ ಸೀತಾಮಾತೆ ಹಾಗೂ ಶ್ರೀರಾಮ ಈ ಬೆಟ್ಟದಲ್ಲಿ ಇರ್ತಾರೆ. ಆಗ ಕಾಕಾಸುರ ಎಂಬುವನು ಸೀತಾಮಾತೆಗೆ ಕಾಟ ಕೊಡ್ತಾನೆ. ಇದರಿಂದ ಕೋಪಗೊಂಡ ಶ್ರೀರಾಮ ಕಾಕಾಸುರನ ಎಡಗಣ್ಣಿಗೆ ಬಾಣ ಬಿಟ್ಟು ಶಿಕ್ಷಿಸ್ತಾನೆ. ಇದರಿಂದ ತಪ್ಪೊಪ್ಪಿಕೊಂಡ ಕಾಕಾಸುರ ಇನ್ನು ಮುಂದೆ ನಾನು ಈ ಬೆಟ್ಟದಲ್ಲಿ ಎಲ್ಲೂ ಕಾಣುವುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ.
ಆದರೆ ಈಗ್ಲೂ ಈ ಬೆಟ್ಟದ ಸುತ್ತಮುತ್ತ ಯಾವುದೇ ಕಾಗೆಗಳಾಗ್ಲಿ ಕಾಗೆ ಗೂಡಾಗ್ಲಿ ಕಾಣುವುದಿಲ್ಲ. ಇದು ಇತಿಹಾಸ. ನೋಡಿ ಇಲ್ಲಿ ಯಾವ್ದೋ ಕೇವ್ ತರ ಇದೆ, ಗುಹೆ ತರ ಇದೆ ನೋಡಿ ಇದು. ಯಪ್ಪ, ಹೋಗೋದ್ ಬೇಡ, ಮುಂದೆ ಹೋಗೋಣ ಬನ್ನಿ. ಬಿಸ್ಲಿ ಆಟ ಈಗ ಶುರು ಆಗ್ತದೆ ನೋಡಿ. ಎಷ್ಟು ಭಯಾನಕರಾಗಿದೆ ಅಂದ್ರೆ ಮೆಟ್ಲು ಸಖತ್ತು ಡೇಂಜರ್ ಆಗಿದೆ. ಈ ಕಂಬಿಗಳಿಲ್ಲ ಅಂತಿದ್ರೆ ಸೀರಿಯಸ್ಲಿ ಯಾರು ಹೊತ್ತಕ್ ಆಗ್ತಿರ್ಲಿಲ್ಲ ನೋಡಿ. ಅವರಲ್ಲೇ ನಿಂತ್ಕೊಂಡ್ರು ಹೆದರ್ಕೊಂಡು. ಸೀರಿಯಸ್ಲಿ ಕಂಬಿ ಇಲ್ಲ ಅಂದ್ರೆ ಹತ್ತಕ್ಕಾಗಲ್ಲ, ಅಷ್ಟು ಕಡಿದಾಗಿದೆ. ಫೈನಲಿ ಟಾಪಿಗೆ ಬಂದ್ವಿ ನೋಡಿ. ಬರ್ತಿದಾರ ನೋಡಿ ಅವರು. ನೋಡಿ ಟಾಪಿಗೆ ಬಂದ್ವಿ. ಅಲ್ಲಿ ಕಾಣ್ತಿದ್ಯಲ್ಲ ಅದು ಹಂದಿಗುಂಡಿ ಬೆಟ್ಟ ಅಂತ. ಸರಿ ಹೋಗ್ಬೇಕು, ಸರಿ ಹೋಗಿದ್ದೆ, ಮತ್ತೆ ಒಂದ್ಸರಿ ಹೋಗು. ಅದಂತೂ ಇನ್ನೂ ತುಂಬಾ ಚೆನ್ನಾಗೈತೆ. ಮೇಲ್ಗಡೆ ಬಂಡೆ ಇದ್ರು ಈ ಗಿಡಗಳು ನೋಡಿ ಹೆಂಗ್ ಬೆಳೆಯುತ್ತೆ ಅಲ್ವಾ, ಗ್ರೇಟ್. ಶ್ರೀರಾಮ ದೇವರು ಇಲ್ಲಿ ಬಂದು ನೆಲೆಸಿರುವ ಬಗ್ಗೆ ಒಂದು ಘಟನೆ ಇದೆ, ಹೇಳ್ತೀನಿ ಕೇಳಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಅರ್ಥ ಆಗಲ್ಲ. ಅಯೋಧ್ಯೆಯಲ್ಲಿ ಶ್ರೀರಾಮರ ಪಟ್ಟಾಭಿಷೇಕದ ನಂತರ ಸುಗ್ರೀವನು ರಾಮನ ಆಶೀರ್ವಾದ ಪಡೆದು ತನ್ನ ಜೊತೆ ಪಟ್ಟಾಭಿರಾಮನ ಮೂರ್ತಿಯನ್ನು ತೆಗೆದುಕೊಂಡು ಬರುತ್ತಾನೆ. ಹೀಗೆ ಮಾರ್ಗ ಮಧ್ಯೆ ಬರುವಾಗ ಶ್ರೀರಾಮ ದೇವರ ಬೆಟ್ಟದ ಬಳಿ ಸುಕಾಸುರ ಎಂಬ ರಾಕ್ಷಸ ಸುಗ್ರೀವನ ಜೊತೆ ಯುದ್ಧ ಮಾಡುತ್ತಾನೆ. ಸುಗ್ರೀವನು ದೇವರ ಮೂರ್ತಿಯನ್ನು ಕೆಳಗಿಟ್ಟು ರಾಕ್ಷಸನೊಂದಿಗೆ ಯುದ್ಧ ಮಾಡಿ ವಿಜಯವನ್ನು ಪಡೆಯುತ್ತಾನೆ. ಸುಗ್ರೀವನು ರಾಕ್ಷಸನನ್ನು ಕೊಂದ ಬಳಿಕ ದೇವರ ವಿಗ್ರಹವನ್ನು ಎತ್ತಿಕೊಳ್ಳಲು ಹೋದಾಗ ಶ್ರೀರಾಮಚಂದ್ರರು ಪ್ರತ್ಯಕ್ಷರಾಗಿ, ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿದೆ, ನಾನು ಈ ಕ್ಷೇತ್ರದಲ್ಲಿ ನೆಲೆ ನಿಂತು ನನ್ನ ಬಳಿ ಬರುವ ಭಕ್ತರನ್ನು ಸಲಹುತ್ತೇನೆ ಎಂದು ಹೇಳುತ್ತಾರೆ. ಆಗ ಈ ಕ್ಷೇತ್ರದಲ್ಲಿ ಶ್ರೀರಾಮರ ಆಜ್ಞೆಯಂತೆ ಸುಗ್ರೀವನು ಪಟ್ಟಾಭಿರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಹೇಳಲಾಗಿದೆ. ಶ್ರೀರಾಮದೇವರ ದೇವಸ್ಥಾನ ಮೇಲ್ಗಡೆ ಇದೆ ದೇವಸ್ಥಾನ. ಇದು ದ್ವಾಪರಯುಗದ ಕಾಲದಿಂದ ಇದೆ. ಇದು ಪುರಾತನ ಒಂದು ಹಿಸ್ಟ್ರಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ರಾವಣ ಸೀತೆನ ಅಪಹರಿಸ್ಕೊಂಡು ಬಂದಂತ ಕಾಲದಲ್ಲಿ ಇಲ್ಲಿ ಜಟಾಯು ಅಂತ ಒಂದು ಪಕ್ಷಿ ಯುದ್ಧ ಮಾಡಿ ಸೀತೆನ ರಕ್ಷಿಸ್ತು ಅಂತ ಒಂದು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೂ ಈಗ ಅದೇ ರೀತಿ ಇದೆ. ಇಲ್ಲಿ ದೇವಸ್ಥಾನ ಇದೆ, ದ್ವಾಪರಯುಗದ ದೇವಸ್ಥಾನ, ಸೀತಾರಾಮರ ದೇವಸ್ಥಾನ ಇದೆ. ಮತ್ತೆ ಇದಕ್ಕೆ ಮೊದಲು ಎಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು. ಈ ಶೋಲೆ ಫಿಲಮ್ ನಡೆದಾಗ ಈಗ ರಸ್ತೆ ಮಾಡಿ ಮೇಲಕ್ಕಂಟ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಂದ ಗಾಡಿಗಳೆಲ್ಲ ಹೋಗುತ್ತೆ. ಅಲ್ಲಿಂದ 350ರಿಂದ 400 ಮೆಟ್ಲಿದೆ, ಸ್ಟೆಪ್ಸ್ ಇದೆ. ಮೊದ್ಲೆಲ್ಲ ದ್ವಾಪರಯುಗದ ಕಾಲದ ಸ್ಟೆಪ್ಸ್ ಇತ್ತು. ಈಗ ಅದನ್ನೆಲ್ಲ ತೆಗೆದು ರಾಮದೇವ್ರ ಟ್ರಸ್ಟ್ನವರು ಮೆಟ್ಲು ಮಾಡಿದ್ದಾರೆ. ಮತ್ತೆ ಈಗ 2017ರಲ್ಲಿ ಇದು ರಣಹದ್ದು ವನ್ಯಜೀವಿ ಧಾಮ ಅಂತ ಘೋಷಣೆ ಆಯಿತು. ಅದು ಆದ ನಂತರ ಇದು ಸುಮಾರು 850 ಎಕರೆ ಅರಣ್ಯ ಇದೆ. ರಾಮದೇವ್ರ ಬೆಟ್ಟ ಅರಣ್ಯ ಪ್ರದೇಶ, ದೇವಸ್ಥಾನನೂ ಕೂಡ ಅರಣ್ಯ ಪ್ರದೇಶದಲ್ಲೇ ಇದೆ. ಅದರಲ್ಲಿ ಅವ್ರಿಗೆ 4 ಚಿಲ್ಲರೆ ಎಕರೆ ದೇವಸ್ಥಾನಕ್ಕೆ ಆಗಿನ ಕಾಲದಲ್ಲಿ ರೆವೆನ್ಯೂ ಅವರು ಅದು ಕೊಟ್ಟಿದ್ದಾರಂತೆ. ಅದಿದೆ, ಅದು ನಾವು ಎಲ್ಲ ಸರ್ಚ್ ಇದು ಮಾಡಿ ಸರ್ವೆ ಮಾಡಿ ಎಲ್ಲ ನೋಡಿದ್ವಿ, ಆ ತರ ಇದೆ.
ಇದಕ್ಕೆ 2 ದಾರಿ ಇದೆ ಇವ್ರೆ. ಇದು ಹಳ್ಳಿಮಳ ಕಡೆಯಿಂದ ಅದು ಕಾಲ್ನಡಿಗೆಯಲ್ಲಿ ಬರ್ಬೇಕು. ಮತ್ತೆ ಈ ಕಡೆ ಒಂದಿದೆ ಬಸಂತಪುರ ಇಂದ, ಅದು ಕಾಲ್ನಡಿಗೆಲ್ಲೇ ಬರ್ಬೇಕು. ಇದೊಂದೇ ವೆಹಿಕಲ್ಗಳು ಹೋಗಂತ ಜಾಗ ಇದೊಂದೇನೆ ಇರೋದು. ಇಂಥ ಜಾಗಗಳಲ್ಲಿ ನಡ್ಕೊಂಡು ಬರ್ಬೇಕು. ಆ ಜಾಗಗಳಲ್ಲಿ ಯಾರು ಬರುದಿಲ್ಲ. ಶ್ರಾವಣ ಮಾಸದಲ್ಲಿ ಹಳ್ಳಿಮಳ ಕಡೆಯಿಂದ ಪೂಜೆಗೋಸ್ಕರ ಆ ಹಳ್ಳಿಮಳ ಗ್ರಾಮದವರು ಆ ಕಡೆಯಿಂದ ನಡ್ಕೊಂಡು ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಮತ್ತೆ ಈ ಕಡೆಯಿಂದ ಹೋಗ್ತಾರೆ. ಇಲ್ಲಿ ಕೆಂಪೇಗೌಡರು ಕೂಡ ಆಳ್ವಿಕೆ ಮಾಡಿ, ಕೆಂಪೇಗೌಡರು ಕೋಟೆ ಎಲ್ಲ ಇದೆ. ಆ ಕಡೆಯಿಂದ ಮಾಗಡಿಯಿಂದ ಅವರು ಬಂದು ಹಳ್ಳಿಮಳ ಕಡೆಯಿಂದ ಕುದುರೆಯಲ್ಲಿ ಬಂದು ಮೇಲ್ಗಡೆ ದೇವಸ್ಥಾನ ತಕ್ಕೆ ಬರ್ತಾ ಇದ್ದಂತೆ ಅಂತ ಕೆಂಪೇಗೌಡರು ಬಂದು ಇಲ್ಲೆಲ್ಲ ಇದ್ದು ಹೋಗಿದ್ದಾರೆ. ಇವತ್ತು ಕೆಂಪೇಗೌಡರು ಕೋಟೆಗಳಿದೆ ಆ ಕಡೆ ಸೈಡಿಂದ, ಹಳ್ಳಿಮಳ ಕಡೆಯಿಂದ ಕೋಟೆ ಎಲ್ಲ ಇದೆ. ಅವರು ಕುದುರೆಯಲ್ಲಿ ಬರ್ಬೇಕಾದ್ರೆ ಅಲ್ಲೆಲ್ಲ ಕೋಟೆಗಳ ಹತ್ರ ನೀರ್ ಕುಡಿಸಕ್ಕೆ ಕುದುರೆ ಸೊಣೆ ಅಂತಲೇ ಇದೆ ಇವತ್ತು ಅದಕ್ಕೆ ಹೆಸರು. ಆ ಕಡೆ ದಾರಿನಲ್ಲಿ ಒಂದು ಕೋಟೆ ಆಂಜನೇಯ ಸ್ವಾಮಿ ಅಂತ ದೇವಸ್ಥಾನ ಕೂಡ ಒಂದಿದೆ. ಇನ್ನು ಹಲವಾರು ಹಿಸ್ಟ್ರಿಗಳಿದೆ ಇದರಲ್ಲಿ. ಸೋಲೆ ಫಿಲಂ ಎಲ್ಲ ತೆಗೆದಿದ್ದಾರೆ. ಒಳ್ಳೆ ಪುಣ್ಯವಾದ ಕ್ಷೇತ್ರ ಅಂತ ಹೇಳಿ. ಬರೋರ್ಗು ಸರ್ ಅದೇ, ಅವರು ಇಲ್ಲಿ ಜಾಸ್ತಿ ವೆಜಿಟೇರಿಯನ್ಸೇ ಬರ್ತಾರೆ ದೇವಸ್ಥಾನ ನೋಡೋದಕ್ಕೆ. ಕೆಲವರು ಬರ್ತಾರೆ, ಕೆಲವರು ಟ್ರೆಕ್ಕಿಂಗ್ ಹೋಗ್ತಾರೆ, ಕೆಲವರು ಸೋಲೆ ಫಿಲಂ ಕೇಳ್ಕೊಂಡ್ ಬರ್ತಾರೆ. ಅದಕ್ಕೆ ನಾವು ನೀವ್ ಹೆಂಗ್ ಕೇಳ್ತಿರಂಗೆ ಸಣ್ಣ ಪುಟ್ಟ ಗೈಡೆನ್ಸ್ ಮಾಡ್ತೀವಿ. ಓಕೆ, ನೋಡಿದ್ರಲ್ಲ ನಮ್ಮ ರಾಮನಗರದ ರಾಮದೇವರ ಬೆಟ್ಟದ ಇತಿಹಾಸ ಹಾಗೂ ಇಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಲಾದ ಕೋಟೆಯ ಅವಶೇಷಗಳಿದೆ. ಬನ್ನಿ ನೋಡಿ, ಜಾಗ ತುಂಬಾ ಚೆನ್ನಾಗಿದೆ. ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.